ಹಾಯ್ ಹಲೋ ನಮಸ್ಕಾರ. ಸ್ಪೀಡ್ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಿತಾ ನಟರಾಜ್. ಇವತ್ತು ನಮ್ಮ ಜೊತೆ ಒಬ್ರು ವಿಶೇಷವಾದಂತಹ ವ್ಯಕ್ತಿ ಇದ್ದಾರೆ. ಅವ್ರ ಬಗ್ಗೆ ಹೇಳೋಕ್ಕೂ ಮುಂಚೆ ನನಗೆ ಒಂದಷ್ಟು ನೆನಪು ಬರ್ತಾ ಇದೆ, ಅದ್ರ ಬಗ್ಗೆ ಹೇಳ್ಬಿಡ್ತೀನಿ. ನನಗೆ ಕುಂತ್ರು ನಿಂತ್ರು ಮಲ್ಗೋದ್ರು ಸಾಂಗ್ ಬೇಕು ಅಂತಾನೆ ಅನ್ಸೋದು. ಯಾವುದೇ ಒಂದು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಆಗಲಿ, ಬೋರ್ ಆದಾಗ ಆಗಲಿ, ಯಾರು ಜಗಳ ಆಡ್ತಿರ್ಬೇಕಾದ್ರೆ ಆಗಲಿ, ಯಾರು ಹೊಡೆದಾಡ್ತಿರ್ಬೇಕಾದ್ರೆ ಆಗಲಿ, ಪ್ರತಿ ಒಂದು ಮೂಮೆಂಟಲ್ಲೂ ಸಹ ಸಾಂಗ್ ಕೇಳಲೇಬೇಕು ಅಂತಾನೆ ಅನ್ಸುತ್ತೆ. ಇನ್ನು ಸಾಂಗ್ ಅಂದ ತಕ್ಷಣ ಒಂದ್ ಕಡೆ ಕೂತ್ಕೋ, ಹೆಡ್ಫೋನ್ ಹಾಕೋ, ಸಾಂಗ್ ಪ್ಲೇ ಮಾಡ್ಕೊಂಡು ಕೇಳು. ಎಕ್ಸಾಂಪಲ್, ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಸಾಂಗ್ ಕೇಳೋದು, ಎಲ್ಲಾರು ಬೋರ್ ಆಗ್ತಿದ್ಯಾ ಸಾಂಗ್ ಕೇಳೋದು. ಇನ್ನು ಟ್ರಿಪ್ಗಳಿಗೆ ಹೋದ್ರಂತೂ ಖಂಡಿತವಾಗ್ಲೂ ಸಾಂಗ್ ಬೇಕೇ ಬೇಕು. ಏನಕ್ಕೆ ಇಷ್ಟೊಂದು ಪೀಠಿಕೆ ಆಗ್ತಿದ್ದಾಳೆ, ಏನಿರ್ಬೋದು? ಯಾಕೆ ಅಂದ್ರೆ ಇವತ್ತು ನಮ್ ಜೊತೆ ಒಬ್ರು ವಿಶೇಷವಾದ ವ್ಯಕ್ತಿ ಇದ್ದಾರೆ. ಅವರೇ ಇಟ್ ಸಾಂಗ್ಗಳ ಸರದಾರ, ಇಟ್ ಸಾಂಗ್ಗಳ ಬರಹಗಾರ, ಬೆಸ್ಟ್ ಸಾಲುಗಳ ಜಾದುಗಾರ. ಅವರೇ ನಮ್ಮ ನಿಮ್ಮೆಲ್ಲರ ಮನಸ್ಸು ಕದ್ದ ಚೋರ ಪ್ರಮೋದ್ ಮರವಂತೆ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ವೆಲ್ಕಮ್ ಟು ದ ಶೋ ಸರ್. ಹೇಗಿದ್ದೀರಾ? ಚೆನ್ನಾಗಿದೆ ಮೇಡಮ್, ನೀವು ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ ಸರ್. ಲೈಫ್ ಹೇಗ್ ನಡೀತಾ ಇದೆ? ಚೆನ್ನಾಗಿ ನಡೀತಿದೆ. ಎಸ್ ಸರ್, ನನಗೆ ಚೈಲ್ಡ್ಹುಡ್ ಅಂದ ತಕ್ಷಣ ನನಗೆ ಫಸ್ಟ್ ನೆನಪು ಬರೋದು ನನ್ನ ಹಳ್ಳಿ ಆಗಿರ್ಬೋದು, ನನ್ನ ಫ್ರೆಂಡ್ಸ್ಗಳಾಗಿರ್ಬೋದು, ಮನೆ ಆಗಿರ್ಬೋದು. ಇವೆಲ್ಲವೂ ಸಹ ನನಗೆ ಚೈಲ್ಡ್ಹುಡ್ ಅಂದ ತಕ್ಷಣ ನನಗೆ ಫಸ್ಟ್ ನೆನಪು ಬರುತ್ತೆ. ನಿಮಗೆ ಚೈಲ್ಡ್ಹುಡ್ ಅಂದ ತಕ್ಷಣ ಏನ್ ನೆನಪು ಬರುತ್ತೆ? ನನಗೆ ನನ್ನ ಬಾಲ್ಯ ತುಂಬ ನಾನು ಹಳ್ಳಿಯಲ್ಲಿ ಕಳೆದಿದ್ದು. ಹಾಗಾಗಿ ನನಗೆ ನನ್ನ ಶಾಲೆ ನೆನಪಾಗುತ್ತೆ, ನನ್ನ ಸ್ನೇಹಿತರು ನೆನಪಾಗ್ತಾರೆ, ನಾನು ಆಟ ಆಡ್ತಿದ್ದಂಥ ಒಂದು ಆ ಅಂಗಣ ನೆನಪಾಗುತ್ತೆ. ಮತ್ತು ನಮ್ಮ ಮನೇಲಿ ತುಂಬ ಕೊಟ್ಟಿಗೆ ತುಂಬ ದನಗಳಿದ್ವು, ದನ ಎಮ್ಮೆಗಳಿದ್ವು. ಅವುಗಳನ್ನು ನಾವು ಮೇಯಿಸೋದಕ್ಕೆ ಹೊಡ್ಕೊಂಡು ಹೋಗ್ತಿದ್ವಿ, ಅಲ್ಲಿ ಕ್ರಿಕೆಟ್ ಆಡ್ತಿದ್ವಿ. ಸೊ ನಮ್ಮ ಅಣ್ಣ ಅಣ್ಣಂದ್ರ ಜೊತೆ ಕಳೆದಿರುವಂಥ ಕ್ಷಣಗಳಾಗಿರ್ಬೋದು, ನಮ್ಮ ತಂದೆ ತಾಯಿ ಜೊತೆ ಕಳೆದಿರುವಂಥ ಕ್ಷಣಗಳು. ಸೊ ಬಾಲ್ಯ ಅಂದ ತಕ್ಷಣ ಒಂದು ಅದ್ಭುತವಾದಂಥ ಒಂದು ಅಧ್ಯಾಯ ಅದು ನಮ್ಮ ಜೀವನದಲ್ಲಿ. ಹಾಗಾಗಿ ಅದೆಲ್ಲ ನೆನಪಾಗುತ್ತೆ ನನಗೆ. ಸರ್, ಮೂಲತಃ ಯಾವ ಸೈಡ್ ಅವರು? ನಾನು ಮೂಲತಃ ಕರಾವಳಿ ಕುಂದಾಪುರದವನು, ಮರವಂತೆಯವನು. ಬಟ್ ನನ್ನ ತಾತ ಅವರೆಲ್ಲ ಹೋಗಿ ಸೆಟ್ಲ್ ಆಗಿರೋದು ಶಿಕಾರಿಪುರ ತಾಲೂಕು ಗುಡ್ಡದವಸಹಳ್ಳಿ ಅಂತ. ಸೊ ಹಾಗಾಗಿ ನಾನು ನನ್ನ ಬಾಲ್ಯದ ದಿನಗಳನ್ನ ಜಾಸ್ತಿ ಕಳೆದಿದ್ದೆ ಗುಡ್ಡದವಸಹಳ್ಳಿಯಲ್ಲಿ. ಸೊ ಅಲ್ಲಿ ಅದು ಬಯಲ್ಸೀಮೆ ಮಲೆನಾಡು ಬಾರ್ಡರ್ ತರ ಇರುವಂತ ಒಂದು ಪ್ರದೇಶ. ಅಲ್ಲಿನ ಬಾಲ್ಯ ತುಂಬಾ ವಿಭಿನ್ನವಾಗಿತ್ತು ನನಗೆ. ಸೊ ನಾನು ಕರಾವಳಿಯಲ್ಲಿ ಬಂದು ಹೋಗಿ ಮಾಡ್ತಾ ಇದ್ದೆ, ಬಿಟ್ರೆ ನಾನು ಜಾಸ್ತಿ ಕಳೆದಿದ್ದು ಅಲ್ಲೇನೆ. ಹಾಗಾಗಿ ನನ್ನ ಬಾಲ್ಯ ಎಲ್ಲ ಮ್ಯಾಕ್ಸಿಮಮ್ ಅಲ್ಲೇ ಕಳೆದಿದ್ದು ನಾನು. ನಿಮ್ ಎಜುಕೇಶನ್ಸ್ ಬಗ್ಗೆ ಮಾತಾಡೋದಾದ್ರೆ? ಸೊ ಎಜುಕೇಶನ್ ನಾನು ಅಂಗನವಾಡಿಯಿಂದ ಹಿಡಿದು 4ನೇ ಕ್ಲಾಸ್ ತನಕ ನಾನು ಗುಡ್ಡದವಸಹಳ್ಳಿಯಲ್ಲೇ ಓದಿದ್ದು. ಅದಾದ್ಮೇಲೆ ನಾನು 1 ವರ್ಷ ನಾನು ಸಿದ್ದಾಪುರ ಜನಸಾಲೆ ಅಂತ ಅಲ್ಲಿ ಓದಿದೆ 5ನೇ ಕ್ಲಾಸ್. 6ನೇ ಕ್ಲಾಸಿಗೆ ನಾನು ನವೋದಯ ಅಂತ ರೆಸಿಡೆನ್ಷಿಯಲ್ ಸ್ಕೂಲ್ ಇದೆ, ಆ ಎಕ್ಸಾಮ್ ಬರೆದು ಅಲ್ಲಿಗೆ ನಾನು ಸೆಲೆಕ್ಟ್ ಆದೆ. ಅದು ನಾನು 6ನೇ ಕ್ಲಾಸಿಂದ 2nd PUC ತನಕ ಕಂಪ್ಲೀಟ್ ನಾನು ರೆಸಿಡೆನ್ಷಿಯಲ್ ಸ್ಕೂಲಲ್ಲೇ ಓದಿದ್ದು. ಅದಾದ್ಮೇಲೆ ಇಂಜಿನಿಯರಿಂಗ್ ಮಾಡಿದ್ದು ನಾನು ಮಂಗಳೂರು ನಿಟ್ಟೆ ಕಾಲೇಜಲ್ಲಿ, ಕಾರ್ಕಳ ಹತ್ರ ನಿಟ್ಟೆ ಅಲ್ಲಿ ಮಾಡಿದ್ದು. ಅದಾದ್ಮೇಲೆ ನಾನು ಕಂಪ್ಲೀಟ್ ಬೆಂಗಳೂರಿಗೆ ಬಂದು ಸೆಟ್ಲ್ ಆದೆ. ಓಕೆ. ಆಫ್ಟರ್ ದಟ್ ನಿಮ್ಗೆ ಈ ಸಾಹಿತ್ಯ ಆಗಿರ್ಬೋದು, ಬರಹಗಳಾಗಿರ್ಬೋದು, ಇವೆಲ್ಲ ಹೇಗೆ ಬಂತು? ಕಾಲೇಜ್ ಡೇಸ್ ಅಲ್ಲಿ, ಸ್ಕೂಲ್ ಡೇಸ್ ಅಲ್ಲೇ ಸ್ಟಾರ್ಟ್ ಆಯ್ತಾ, ಅಥವಾ ಯಾವಾಗ ಸ್ಟಾರ್ಟ್ ಆಯ್ತು? ಸೊ ಸಿನಿಮಾ ಹಾಡುಗಳು ಕೇಳೋದಾಗಿರ್ಬೋದು, ಸಿನಿಮಾ ನೋಡೋದು, ಈ ಗೀಳು ಮುಂಚೆಯಿಂದ ಇತ್ತು, ಚಿಕ್ಕಂದಿನಿಂದನೂ ಇತ್ತು. ಬಟ್ ಚಿಕ್ಕಂದಿನಿಂದ ನನಗೆ ಸಿನಿಮಾ ರಂಗಕ್ಕೆ ಬರಬೇಕು ಅನ್ನೋ ಥರ ಏನಿಲ್ಲ. ಕ್ರಿಕೆಟ್ ಅಂದ್ರೆ ತುಂಬಾ ಇಷ್ಟ, ಕ್ರಿಕೆಟ್ ಪ್ಲೇಯರ್ ಆಗಬೇಕು ಅಂತೆಲ್ಲ ಆಸೆ ಇತ್ತು. ಬಟ್ ಓದು, ನಾವು ಏನೋ ಒಂದು ಪಠ್ಯದ ಚಟುವಟಿಕೆಗಳು ಅದ್ರ ಜೊತೆ ನಾವು ಗೋ ವಿತ್ ದ ಫ್ಲೋ ಅನ್ನೋ ಥರ ಹೋಗ್ಲೇಬೇಕಾಯ್ತು. ಅದನ್ನು ತುಂಬಾ ಸೀರಿಯಸ್ ಆಗಿ ಮಾಡಿದೆ ನಾನು. ಸ್ಟಡೀಸಲ್ಲೂ ತುಂಬಾ ಚೆನ್ನಾಗಿದ್ದೆ. ಸೊ ಬಟ್ ಎಲ್ಲೂ ಸಾಹಿತ್ಯದ ಇದಿರಲಿಲ್ಲ. ನಾನು ಓದಿದ್ದು ರೆಸಿಡೆನ್ಷಿಯಲ್ ಸ್ಕೂಲ್ ಆಗಿರೋದ್ರಿಂದ ಅಲ್ಲೂ ಕೂಡ ನಮ್ಮ ಸಾಹಿತ್ಯ ಓದೋಕ್ಕೆ ಟೈಮ್ ಇರಲಿಲ್ಲ. ಬೆಳಗ್ಗೆ 5:30ಗೆ ಶುರು ಆದರೆ ನಮ್ಮ ದಿನಚರಿ ಟಿಲ್ 10:30 ತನಕ ನಾವು ಫ್ರೆಂಡ್ಸ್ ಜೊತೆನೆ, ಟೀಚರ್ಸ್ ಜೊತೆನೆ ಕಳೀತಾ ಇದ್ದಿದ್ದು. ಸೊ ಒಂದು ಟೈಮ್ ಟೇಬಲ್ ಇತ್ತಲ್ಲ, ಆ ಟೈಮ್ ಟೇಬಲ್ ಫಾಲೋ ಮಾಡಬೇಕಿತ್ತು. ಎಲ್ಲೂ ನಮಗೆ ಸಾಹಿತ್ಯ ಓದೋದಕ್ಕಾಗಲಿ ಅಥವಾ ಸಿನಿಮಾ ಹಾಡುಗಳನ್ನು ಕೇಳೋದಕ್ಕೂ ಆಗ್ತಿರ್ಲಿಲ್ಲ, ಸಿನಿಮಾ ನೋಡೋದಕ್ಕೂ ಆಗ್ತಿರ್ಲಿಲ್ಲ. ಸೊ ಈ ಥರ ಇದ್ದಾಗ ನಾನು ಇಂಜಿನಿಯರಿಂಗ್ ಬಂದಾಗಲೇ ಓದೋದಕ್ಕೆ ಶುರು ಮಾಡಿದ್ದು, ಸಾಹಿತ್ಯ ಓದೋದಕ್ಕೆ ಶುರು ಮಾಡಿದ್ದು. ಅಲ್ಲಿ ಸಾಹಿತ್ಯ ಯಾವ ಓದೋದಕ್ಕೆ ಶುರು ಮಾಡಿದೆ, ನನಗೆ ಮುಂಚೆ ಇದನ್ನು ಸಿನಿಮಾದಿತ್ತು. ಆ್ಯಂಡ್ ನನಗೆ ಈ ಕ್ರಿಕೆಟ್ ಪ್ಲೇಯರ್ ಆಗೋದು ಇದೆಲ್ಲ ಗೊತ್ತಾಯ್ತು. ನನಗೆ ಇದೆಲ್ಲ ಆಗಲ್ಲ, ನನಗೆ ಅದು ತುಂಬ ಅಂದರೆ ನೀವು ಕ್ರಿಕೆಟ್ ಪ್ಲೇಯರ್ ಆಗಬೇಕು ಅಂದರೆ ನೀವು ಚಿಕ್ಕಂದ್ರಿಂದಲೇ ಒಂದು 5 ಏಜಿಂದನೇ ನೀವು ಬ್ಯಾಟ್ ಹಿಡ್ಕೊಂಡು ಪ್ರಾಕ್ಟೀಸ್ ಶುರು ಮಾಡಬೇಕು ವಿತ್ ಲೆದರ್ ಬಾಲ್. ಅದೆಲ್ಲ ನಮಗೆ, ನಮ್ಮ ಹಳ್ಳಿಲಿ ಬೆಳೆದಿರೋದ್ರಿಂದ ಅದೆಲ್ಲ ನಮ್ಗೆ ಗೊತ್ತೇ ಇಲ್ಲ ಆ ಥರದ್ದು ಮಾಡಬೇಕು ಅಂತ. ನಾವು ಟೆನ್ನಿಸ್ ಬಾಲ್ ಕ್ರಿಕೆಟ್ ಆಡ್ಕೊಂಡು, ಇಲ್ಲ ಅದೇ ನಾವು ಕ್ರಿಕೆಟ್ ಪ್ಲೇಯರ್ ಆಗಬೇಕು ಅಷ್ಟೇ. ನಮ್ಗೆ ಗೊತ್ತೇ ಇಲ್ಲ ಈ ಥರದೊಂದು ಫಾರ್ಮ್ಯಾಟ್ ಇದೆ, ಈ ಥರ ಬಾಲಲ್ಲಿ ಆಡಬೇಕು, ಅದೆಲ್ಲ ಗೊತ್ತೇ ಇಲ್ಲ. ಪ್ಯಾಡ್ ಕಟ್ಕೊಂಡು ಹೆಲ್ಮೆಟ್ ಹಾಕೊಂಡು ಆಡೋವಂಥದ್ದು ಅದ್ರ ಬಗ್ಗೆ ಗೊತ್ತಿಲ್ಲ. ಆ ತರಬೇತಿಗಳು ಸಿಗಲಿಲ್ಲ ನಮಗೆ. ಹಾಗಾಗಿ ನನಗೆ ಗೊತ್ತಾಯ್ತು, ಅದೊಂದು ರಿಯಲೈಸೇಷನ್ ಇರುತ್ತಲ್ಲ ನಮಗೆ, ಒಂದು 18+20 ಆ ಏಜಲ್ಲಿ ಗೊತ್ತಾಗುತ್ತೆ, ಇದು ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. ಸೊ ನಾನು ಏನಾದರೂ ಮಾಡಬೇಕು ಅಂದಾಗ ನಾನು ಪುಸ್ತಕಗಳನ್ನು ಓದೋದಕ್ಕೆ ಶುರು ಮಾಡಿದೆ. ಪುಸ್ತಕಗಳನ್ನ ಯಾವ ಓದೋಕ್ಕೆ ಶುರು ಮಾಡ್ತೀರಾ, ನಿಮ್ಮ ಯೋಚನಾ ಲಹರಿ ಬೇರೆ ಆಗ್ತಾ ಹೋಗುತ್ತೆ, ನೀವು ನೋಡೋ ರೀತಿ ಬೇರೆ ಆಗುತ್ತೆ ಪ್ರಪಂಚನ. ಆ್ಯಂಡ್ ಪ್ರಪಂಚ ನೀವು ನೋಡ್ತಾ ಇದ್ದಾಗ ಏನೋ ಒಂದು ಬೇರೆ ಥರ ಕಾಣಿಸಿದಾಗ ನಿಮಗೆ ಅದನ್ನ ಬರಿಬೇಕು ಅನ್ಸುತ್ತೆ ನಿಮಗೆ.
ಅಕ್ಷರ ರೂಪಕ್ಕೆ ಇಳಿಸ್ಬೇಕು ಅನ್ಸುತ್ತೆ, ಅಥವಾ ಯಾರಿಗೂ ಹೇಳಬೇಕು ಅನ್ಸುತ್ತೆ. ಸೊ ನಿಮ್ಗೆ ಹೇಳೋದಕ್ಕೆ ಯಾವಾಗ್ಲೂ ಯಾರು ಸಿಗಲ್ಲ, ಯಾರು ಎಲ್ಲೂ ಕೇಳುವಂತ ಒಂದು ಸಂಯಮ ಎಲ್ರಿಗೂ ಇರಲ್ಲ. ಅಂತ ಟೈಮಲ್ಲಿ ನೀವು ಹಾಳೆಯಲ್ಲಿ ಬರೆಯೋದಕ್ಕೆ ಶುರು ಮಾಡ್ತೀರಿ. ಸೊ ನಾನು ಅದನ್ನೇ ಮಾಡಿದೆ. ಆ ಟೈಮಲ್ಲಿ ಕವನಗಳಾಗಿರ್ಬೋದು, ಕವಿತೆಗಳು, ಈ ತರ ಸಿನಿಮಾ ಹಾಡುಗಳನ್ನ ನಾನು ತುಂಬಾ ಕೇಳ್ತಿದ್ದೆ. ಇಂಜಿನಿಯರಿಂಗ್ ಆ ಟೈಮಲ್ಲೆಲ್ಲ ತುಂಬಾ ಪೀಕ್ ಜಯಂತ್ ಸರ್ದು, ಯೋಗರಾಜ್ ಭಟ್ ಅವ್ರದ್ದು, ಕಲ್ಯಾಣ್ ಸರ್ದು, ಹಂಸಲೇಖ ಅವ್ರದ್ದು, ಕವಿರಾಜ್ ಅವ್ರದ್ದು, ಈ ತರ ತುಂಬಾ ನಾಗೇಂದ್ರ ಪ್ರಸಾದ್ ಸರ್ದು. ಸೊ ಈ ತರ ಎಲ್ಲ ಲಿರಿಸಿಸ್ಟ್ ಫಾಲೋ ಮಾಡ್ತಿದ್ದೆ. ಅವಾಗ ಅನ್ಸೋದು ನನಗೆ ತುಂಬಾ ಸಿಂಪಲ್ ಆಗಿ ಎಷ್ಟು ಚೆನ್ನಾಗಿ ಬರೀತಾರಲ್ವಾ ಇವರು, ನಾನು ಟ್ರೈ ಮಾಡೋಣ ಅಂತ ಹೇಳಿ ನಾನು ಅವಾಗ ಬರೆಯೋದಕ್ಕೆ ಶುರು ಮಾಡಿದ್ದೆ. ಅಂದ್ರೆ ನಿಮ್ಗೆ ಈ ಸಾಹಿತ್ಯ ಅನ್ನೋದೆಲ್ಲ ಒಂದು ಆಫ್ಟರ್ ಒಂದು 22-23 ಅಲ್ಲಿ ಸ್ಟಾರ್ಟ್ ಆಯ್ತು ಬರೆಯೋದಕ್ಕೆಲ್ಲ. ಎಸ್, ಅಂದ್ರೆ ಟೋಟಲಿ ನಿಮ್ಗೆ ಸಾಹಿತ್ಯ ಅಂದ್ರೆ ತುಂಬಾ ಇಷ್ಟ ಅನ್ಸುತ್ತೆ. ಅದು ಎಲ್ಲೋ ಒಂದ್ ಕಡೆ ನಮ್ ಒಳಗೆ ಎಲ್ಲೋ ಬರಹಗಾರ ಇದ್ದ ಅಂತ ನನಗೆ ಆಮೇಲೆ ಅನ್ಸೋದಕ್ಕೆ ಶುರು ಆಯ್ತು. ಅಂದ್ರೆ ನಾವು ಮುಂಚೆಯಿಂದ ನಮ್ಗೆ ಗೊತ್ತಿರ್ಲಿಲ್ಲ. ಚಿಕ್ಕಂದಿಲ್ಲಿ ನಾವೆಲ್ಲ ಬರೀತಾರೆ, ಒಂದು ಹಾಡನ್ನ ಸಾಹಿತ್ಯ ಬರೀತಾರೆ ಅಂತ ಗೊತ್ತಾಗಕ್ಕೆ ತುಂಬಾ ಟೈಮ್ ಬೇಕಾಯ್ತು ನಮ್ಗೆ. ರೇಡಿಯೋದಲ್ಲಿ ಚಿ ಉದಯಶಂಕರ್ ಸಾಹಿತ್ಯ, ಆರ್ ಎನ್ ಜಯಗೋಪಾಲ್ ಸಾಹಿತ್ಯ, ವಿಜಯ ನರಸಿಂಹ ಅಂತ ಕೇಳ್ತಿದ್ವಿ ಬಿಟ್ಟರೆ ನಮ್ಗೆ ಅದನ್ನ ಸೀರಿಯಸ್ ಆಗಿ ಏನು ತಗೊಂಡಿರ್ಲಿಲ್ಲ ನಾವು. ಅದಾದ್ಮೇಲೆ ಕ್ಯಾಸೆಟ್ ಕ್ಯಾಸೆಟ್ ಹಿಂದ್ಗಡೆ ಬರೋದು, ಹಾಡಿದವರು, ಸಾಹಿತಿ ಅಂತೆಲ್ಲ ಬಂದಾಗ ಅಲ್ಲಿ ಎಲ್ಲ ನೋಡ್ತಾ ಇದ್ವಿ ಬಿಟ್ರೆ ಎಲ್ಲೂ ಆ ಪ್ರೊಫೆಷನ್, ನಾನು ಮುಂದೆ ಒಂದಿನ ಆ ಪ್ರೊಫೆಷನ್ಗೆ ಹೋಗ್ತೀನಿ ಅಂತ ಕನ್ಸಲ್ಲೂ ಅನ್ಕೊಂಡಿಲ್ಲ ನಾನು. ಬಟ್ ಯಾವಾಗ ನಾನು ಅದೇ ಸಾಹಿತ್ಯ ಓದೋದಕ್ಕೆ ಶುರು ಮಾಡಿದೆ, ಇದು ಒಳ್ಳೆ ಇದಲ್ವ ಪ್ರೊಫೆಷನ್ ಅಲ್ವಾ ಅಂತ. ಮತ್ತೆ ನಾನು ಆ್ಯಕ್ಚುಲಿ ಸಿನಿಮಾ ಸಾಹಿತಿ ಆಗೋದಕ್ಕೆ ಚೂಸ್ ಮಾಡೋದಕ್ಕೆ ರೀಸನ್ನು, ನನಗೆ ಗೊತ್ತಿತ್ತು ಸಿನಿಮಾ ಇಂಡಸ್ಟ್ರಿ ಇರುವಂಥ ಒಂದು ಏನು ಇನ್ಸೆಕ್ಯೂರಿಟಿ ಇದೆ, ಫಿನಾನ್ಷಿಯಲಿ ಇದಂತ ಸ್ಟೆಬಿಲಿಟಿ ಅಂತ ಬಂದಾಗ. ಹಾಗಾಗಿ ನಾನು ಕೆಲಸ ಮಾಡಿಕೊಂಡೆ ಇದನ್ನು ಮಾಡ್ಬೋದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಈ ಫೀಲ್ಡ್ನ ಆಯ್ಕೆ ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ ಬರಹಗಾರನಾಗಿ ಹೋಗೋಣ, ಆಮೇಲೆ ಅವಕಾಶ ಸಿಕ್ಕ ನಿರ್ದೇಶನ ಏನು ಬೇಕಿದ್ರೂ ಆಗ್ಬೋದು, ಬಟ್ ಟು ಬಿ ಆನ್ ದ ಸೇಫರ್ ಸೈಡ್ ನಾನು ಒಂದು ಕೆಲಸ ಮಾಡ್ತೇನೆ ಮಾಡೋಣ ಅಂತಾನೆ ಈ ರೈಟಿಂಗನ್ನು ಆಯ್ಕೆ ಮಾಡ್ಕೊಂಡಿದ್ದು. ಬಟ್ ಅದು ಕ್ರಮೇಣ ಏನಾಯ್ತು ಅಂದ್ರೆ ಗೊತ್ತಾಯ್ತು ನನಗೆ, ನಾನು ಜಾಬ್ ಮಾಡ್ಕೊಂಡು ಇದನ್ನು ಮಾಡೋದು ತುಂಬ ಕಷ್ಟ ಅಂತ. ಸೊ ಹಾಗಾಗಿ ನಾನು ಕಂಪ್ಲೀಟ್ ಆಗಿ ಜಾಬ್ ಬಿಟ್ಟು ಬರಬೇಕಾಯ್ತು. ಎಸ್ ಸರ್, ನಾನೇನಕ್ಕೆ ನಿಮಗೆ ಈ ಸಾಹಿತ್ಯ ಅಂದ್ರೆ ಇಷ್ಟನಾ ಅಂತ ಕೇಳಿದೆ ಅಂದ್ರೆ, ನೀವು ಸಾಹಿತಿ ಆಗಿಲ್ಲ ಅಂದಿದ್ರೆ ನಮ್ಮ ಮನಸ್ಸಿನ ಕವಿತೆಯನ್ನ ನಿಮ್ಗೆ ಹೇಗೆ ಬರೆಯಕ್ಕೆ ಸಾಧ್ಯ ಆಗ್ತಾ ಇತ್ತು? ಎಸ್, ಈ ಜೋಕ್ಸ್ ಎಲ್ಲ ಬಿಟ್ಟು ಈ ಸಾಹಿತ್ಯಕ್ಕೂ ಮತ್ತೆ ಸಂಗೀತಕ್ಕೂ ಇರುವಂತಹ ವ್ಯತ್ಯಾಸ ಏನು? ವ್ಯತ್ಯಾಸ ಅಂತ ಏನಿಲ್ಲ, ಅವೆಲ್ಲ ಒಂದಕ್ಕೊಂದು ಜೊತೆಯಾಗಿ ಇರುವಂತದ್ದು. ಸೊ ಸಾಹಿತ್ಯ ಈಗ ಅಂದ್ರೆ ಸಂಗೀತ ಹೆಂಗೆ ಅಂದ್ರೆ ಬರೀ ಇನ್ಸ್ಟ್ರೂಮೆಂಟಲ್ ಸಂಗೀತಕ್ಕೆ ಒಂದು ಶಕ್ತಿ ಇದೆ, ಸಾಹಿತ್ಯ ಇಲ್ದೇನೂ ಕೂಡ ಇದ್ ಮಾಡುವಂಥದ್ದು. ಬಟ್ ಹಾಡು ಅಂತ ಬಂದಾಗ ಸಂಗೀತ ಸಾಹಿತ್ಯ ಯಾವಾಗ್ಲೂ ಒಂದಕ್ಕೊಂದು ಕೂಡ್ಕೊಂಡೇ ಹೋಗ್ಬೇಕು. ಈಗ ಹೂವಿನ ಮಾಲೆ ಬರೀ ದಾರ ಇದ್ರೂ ಆಗಲ್ಲ, ಅದಕ್ಕೆ ಹೂವು ಹೇಗೆ ಜೋಡಿಸ್ಕೋಬೇಕು ಆ ತರ ಸಂಗೀತ ಮತ್ತೆ ಸಾಹಿತ್ಯ ಯಾವಾಗ್ಲೂ ಬ್ಲೆಂಡ್ ಆಗಿ ಬಂದಾಗ್ಲೇ ನಿಮ್ಗೆ ಒಂದು ಹಾಡು ಅಂತ ಇದಾಗೋದು. ಇನ್ನು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಬಂದು ಸಾಂಗ್ಸ್ ನ ಬರಿಬೇಕು, ಫಿಲ್ಮ್ ಇಂಡಸ್ಟ್ರಿಗೆ ಈ ರೀತಿ ಸಾಂಗ್ಸ್ ನ ಕೊಡ್ಬೇಕು ಅಂತ ಏನಕ್ಕೆ ಅನ್ನಿಸ್ತು? ಸೊ ಅದು ನಾನು ಅವಾಗಲೇ ಹೇಳ್ದಂಗೆ ಒಂದಿಷ್ಟು ನೇಮ್ಸ್ ತಗೊಂಡಲ್ಲ ಸಾಹಿತಿಗಳದ್ದು, ಅವ್ರದ್ದು ಹಾಡುಗಳನ್ನು ಕೇಳ್ತಾ ನನಗೆ ಯಾಕಿದೆ ಇದು ಏನೋ ಒಂದು ತುಂಬಾ ಒಳ್ಳೆ ಕಲೆ ಅಲ್ವಾ, ಇದು ತುಂಬಾ ಒಂದು ಇಂಟ್ರೆಸ್ಟಿಂಗ್ ಇರ್ಬೋದಲ್ವಾ ಅಂತ ಹೇಳಿ ನಾನು ಅವಾಗ ಆಕ್ಚುಲಿ ಪ್ರಾಕ್ಟೀಸ್ ಶುರು ಮಾಡಿದೆ. ಈಗ ಇರೋ ಹಾಡುಗಳಿಗೆ ಯಾವ್ದು ಆ ಟೈಮಲ್ಲಿ ಯಾವ್ದಾವ್ದು ನನಗೆ ಹಿಟ್ ಹಾಡುಗಳು ನಾನು ಯಾವ್ದು ಕೇಳ್ತಿದ್ದೆ ಆ ಹಾಡುಗಳಿಗೆ ನನ್ನ ವರ್ಷನ್ ಆಫ್ ಲಿರಿಕ್ಸ್ ಅಂದ್ರೆ ನಾನು ಸಾಹಿತ್ಯ ಬರ್ಕೊಂಡು ಅವಾಗ ನನ್ನ ಕೆಲವೊಂದು ಲೈನ್ಗಳು ತುಂಬಾ ಚೆನ್ನಾಗಿದೆಯಲ್ಲ ಇದು ಅನ್ನೋ ಥರ ನನಗೆ ನಾನೇ ಬೆನ್ನು ತಟ್ಕೊಂಡು ಅಲ್ಲಿ ಶುರು ಮಾಡಿದ್ದು. ಸೊ ಹಾಗಾಗಿ ನನಗೆ ಇಲ್ಲ ಸಿನಿಮಾಗಳಿಗೆ ಹಾಡು ಬರೀಬೇಕು ನಾನು ಅನ್ನೋದೊಂದು ಆವಾಗ ಆಸೆ ಶುರುವಾಗಿ ಅದು ಮುಂದೆ ಬೆಳವಣಿಗೆ ಆಗಿದೆ. ಇನ್ನು ಬರೀ ಸಾಂಗ್ಸ್ ಮಾತ್ರ ಅಲ್ಲ, ಡೈಲಾಗ್ಸ್ಗಳು ಬರೀತಾ ಇದ್ದೀರಾ, ಬುಕ್ಸ್ಗಳು ಬರೀತಾ ಇದ್ದೀರಾ, ಇದ್ರ ಬಗ್ಗೆ? ಸೊ ಫಸ್ಟ್ ನಾನು ಸ್ಟಾರ್ಟ್ ಮಾಡಿದೆ ಡೈಲಾಗ್ ರೈಟರ್ ಆಗಿ. ಸೊ ಡೈಲಾಗ್ ರೈಟಿಂಗ್ ಫಸ್ಟ್ ಸಿನಿಮಾ ನಾನು ಒಂದು 5 ಸಿನಿಮಾ ಬರೆದೆ. ಆ ಟೈಮಲ್ಲಿ ನನಗೆ ಸಾಂಗ್ಸ್ ಜಾಸ್ತಿ ಬರೋದಕ್ಕೆ ಶುರುವಾಯಿತು. ಸೊ ಸಾಂಗ್ಸ್ ಹೆಂಗಾಗುತ್ತೆ ಅಂದರೆ ನಿಮಗೆ ಒಂದು ಕೈಯಲ್ಲಿ ಒಂದು 5-6 ಸಾಂಗ್ಸ್ ಇದ್ದಾಗ ತುಂಬ ಫೋಕಸ್ಡ್ ಆಗಿರ್ಬೇಕಾಗತ್ತೆ. ನನಗೆ ಡೈಲಾಗ್ ರೈಟಿಂಗ್ ಮಾಡ್ತಾನೂ ಮಾಡಿದೆ ನಾನು, ಬಟ್ ಯಾವಾಗ ನನಗೆ ಇಲ್ಲ ಈ ಫೋಕಸ್ ಇದಾಗ್ತಿದೆ. ಮತ್ತೆ ಡೈಲಾಗ್ ರೈಟಿಂಗ್ ಅಂತ ತಗೊಂಡಾಗ ರೈಟಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸಿನಿಮಾಗೆ. ಪ್ರತಿಯೊಂದು ಕ್ಯಾರೆಕ್ಟರು ಹೇಗೆ ಮಾತಾಡ್ತಾರೆ ಅನ್ನೋದನ್ನು ನೀವು ಬರಿತೀರಿ ಅಂದಾಗ ಅದಕ್ಕೆ ಸಂಪೂರ್ಣವಾಗಿ ಟೈಮ್ ಕೊಟ್ಟು ನೀವು ಬರಿಬೇಕಾಗುತ್ತೆ. ಮತ್ತು ನನಗೆ ಬೇಸಿಕಲಿ ನನಗೆ ನನ್ನ ಕತೆ ಇಷ್ಟ ಆಗಿ ನನಗೆ ಆ ಪಾತ್ರಗಳು ಇಷ್ಟ ಆದರೆ ಮಾತ್ರ ಬರೆಯೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ನಾನು ಸುಮ್ಮನೆ ಅದಕ್ಕೆ ಬರೆಯೋಕ್ಕೆ ಹೋದರೆ ಅದನ್ನು ನಾನು ಕೆಲಸಕ್ಕೆ ಮಾಡೋ ಒಂದು ಅನ್ಯಾಯ. ಮತ್ತು ಆ ಸಿನಿಮಾ ನಿರ್ದೇಶಕ ಯಾರು ನನ್ನ ನಂಬಿ ಬರ್ತಾನಲ್ವ ಅವನಿಗೆ ನಾನು ಜಸ್ಟಿಸ್ ಮಾಡ್ದಂಗೆ ಆಗಲ್ಲ. ಹಾಗಾಗಿ ನಾನು ಸಂಪೂರ್ಣವಾಗಿ ಲಿರಿಕ್ ರೈಟಿಂಗ್ ಮೇಲೆ ಫೋಕಸ್ ಮಾಡೋಕ್ಕೆ ಶುರು ಮಾಡಿದೆ. ಇಲ್ಲಿ ತುಂಬ ಕಲಿಯೋದಕ್ಕಿದೆ, ಇಲ್ಲಿ ತುಂಬ ಹಾಡುಗಳನ್ನು ಕೇಳಬೇಕು, ತುಂಬ ಬರೀಬೇಕು, ತುಂಬ ಓದಬೇಕು. ಹಾಗಾಗಿ ನನಗೆ ಹೆಚ್ಚು ಸಮಯನ ನಾನು ಇದಕ್ಕೆ ಕೊಡೋದಕ್ಕೆ ಶುರು ಮಾಡಿದೆ. ಬಟ್ ಪುಸ್ತಕಗಳನ್ನು ಬರೀಬೇಕು ಅನ್ನೋದು ನನಗೆ ಯಾವಾಗಲೂ ತುಂಬ ಆಸೆ ಇತ್ತು. ಪುಸ್ತಕಗಳನ್ನ ಯಾವಾಗ ಓದೋಕ್ಕೆ ಶುರು ಮಾಡಿದೆ ಆವಾಗಿಂದ ಇತ್ತು ನನಗೆ. ನಾನು ಇನಿಷಿಯಲ್ ಡೇಸಲ್ಲೇ ನಂದೊಂದು ಹನಿಗಮನಗಳದ್ದು ಒಂದು ಸಂಕಲನ ಇಟ್ಕೊಂಡು ಬೆಂಗಳೂರೆಲ್ಲ ಓಡಾಡಿದ್ದೆ, ಪಬ್ಲಿಷರ್ ಸಿಗ್ತಾರಂತ. ಅವಾಗ ಯಾರೂ ಸಿಕ್ಕಿರಲಿಲ್ಲ.
ಸೊ ಆ ಒಂದು ಆಸೆ ತುಂಬಾ ಲೇಟ್ ಆಗಿ ನನಗೆ ಈಡೇರಿದ್ದು. ರೀಸೆಂಟ್ ಆಗದೆ ತೊಂಡೆ ಚಪ್ರ ನನ್ನ ಮೊದಲ ಕಾದಂಬರಿ ಬಂದಿರೋದು. ಸೊ Okay. ನೆಕ್ಸ್ಟ್ ಕೂಡ ನಾನು ಕಂಟಿನ್ಯೂಸ್ ಆಗಿ ಬರೀಬೇಕು, ಹಾಡುಗಳ ಜೊತೆ ಪುಸ್ತಕಗಳನ್ನು ಬರೀಬೇಕು ಅನ್ನೋದೊಂದು ಇವಾಗ ಆಸೆ ಇದೆ. ಬರೀತಾ ಇದ್ದೀರಾ ಅಥವಾ ಸ್ಟಾಪ್ ಮಾಡಿದೀರಾ ಬುಕ್ಸ್ ಗಳೆಲ್ಲ? ಇಲ್ಲ, ಇವಾಗ ಇನ್ನೊಂದು ನೆಕ್ಸ್ಟ್ ಒಂದು ಕಥಾ ಸಂಕಲನ ಮತ್ತೆ ಇನ್ನೊಂದು ಕಾದಂಬರಿ ಬರಿತಾ ಇದ್ದೀನಿ. ಹಾಗೆ ಮ್ಹೂ. ಆ ತೊಂಡೆ ಚಪ್ರದ 2ನೇ ಭಾಗನೂ ಓ, ಡೆವಲಪ್ ಆಗ್ತಾ ಇದೆ. parts. ಅದು ಹೆಂಗಾಗುತ್ತೆ ಅಂದ್ರೆ ನಾವು ಇಮಿಡಿಯೇಟ್ ಬರಿಬೇಕು ಅಂತ ಇವತ್ತು ಕುತ್ಕೊಂಡು ಹಿಂಗೆ ಬರೆಯೋದಲ್ಲ. ಮ್ಹೂ. ನನಗೆ ಇಲ್ಲಿಗೆ ಈ ಸ್ಟುಡಿಯೋಗೆ ಬಂದೆ, ಸ್ಟುಡಿಯೋಗೆ ಬರ್ತಾ ಇಲ್ಲೋ ತಲೆಯಲ್ಲಿ ಯಾವ್ದೊಂದು ಕತೆ ಡೆವಲಪ್ ಆಗ್ತಾ ಇರುತ್ತೆ. ಹಾ. ಸೊ ಮನೆಗೆ ಹೋಗ್ತಾ ಇನ್ನೊಂದು ಏನೋ ಡೆವಲಪ್ ಆಗ್ತಾ ಇರುತ್ತೆ. ಸೊ ಅದು ಮೊದಲು ನಮ್ಮ ತಲೆ ಒಳಗಡೆ ಬೆಳೆದು ಕಂಪ್ಲೀಟ್ ಆಗಬೇಕು ಕತೆ, ಮ್ಹೂ. ಆಮೇಲೆ ನಾನು ಕುತ್ಕೋತೀನಿ. ಸೊ ಹಂಗೆ ಇಲ್ಲಿ ಡೆವಲಪ್ ಆಗ್ತಾ ಇದೆ ಒಂದಿಷ್ಟು. ನಾನೇನು ಹೇಳಿದೆ, 3 Yeah. ಪುಸ್ತಕಗಳು ಆ ಥರದ್ದು 3 ಡೆವಲಪ್ಮೆಂಟ್ ಆಗ್ತಾ ಇದೆ. ಅದು ಇಲ್ಲಿ ಡೆವಲಪ್ ಆದರೆ ಕುತ್ಕೊಂಡು ಬರೆಯೋದು ಬೇಗ ಬರೀಬೋದು.